ಊರಲ್ಲಿ ತಾತನ ಅಪ್ಪನ ಕೂಗ್ತಾನಿನ ಕೂಗ್ತಾ ಇದ್ದಾರ. ನಂಗೂ ಹಂಗೆ ಅನಿಸ್ತು, ಇಲ್ಲ ಯಾಕೆ ಕೂಗ್ತಾ ಇದ್ದಾರು ಅಂತ ಅನ್ಕೊಂಡಿವ್ನಿ. ಕೂಗ್ತವ್ರಲ್ಲ, ಕೈ ಬೀಸ್ತವ್ರೆ. ಇರು ಕೇಳ್ಕೊಬತ್ತೀನಿ. ಗನಣ ನಡಿ. ಅತೆ ಅತೆ ಏ ಮಗ ಇಲ್ಲಿವ್ನಿ. ಅತೆ ಇವತ್ತು ಏನೋ ಒಂಥರ ಬೇರೆ ತರ ಕಾಣ್ತಿದ್ದೀರಲ್ಲ, ಏನಾಗಿದ್ದದು ಅಂತ ಗೊತ್ತೈತೆ ಅಲ್ಲಪ್ಪ. ಬೇರೆ ತರ ಕಾಣ್ತಾ ಇದ್ದಾನ, ನೋಡು ಕರೆಕ್ಟಾಗಿ ಸರಿಯಾಗಿ ನೋಡು. ಮಗ ನಿಮ್ಗೂ ಹಂಗೆ ಅಂತ ಅನ್ಸ್ತಾ ಇದ್ದದ? ಉಂಕನಮ್ಮ ಈಗ ಒಳ್ಳೆ ಚೆನ್ನಾಗಿ ಕಾಣ್ತಾ ಇದ್ದೀನಿ ಮೊದ್ಲಿಗಿಂತ. ಏನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಕಣಮ್ಮ, ಸುಳ್ಳು ಹೇಳ್ತಾವ್ರೆ. ಮೊದಲು ಒಳ್ಳೆ ಸಿಟಿ ಅಜ್ಜಿ ಥರ ಇದೆ, ಈಗ ಹಳ್ಳಿ ಅಜ್ಜಿ ಆಗ್ಬಿಟ್ಟಿದಿ. ಇಲ್ಲ ಸುಮ್ನಿರಿ ಮಧು ಅವ್ರೆ, ಇವಾಗ್ಲೂ ಚೆನ್ನಾಗಿ ಕಾಣ್ತವ್ರೆ, ಮೊದ್ಲು ಚೆನ್ನಾಗಿ ಕಾಣ್ತವ್ರೆ. ಸುಮ್ನಿರಪ್ಪ ಸಾಕು. ಏನ್ ಸುಳ್ಳು ಹೇಳಿ ಮಗ, ಮೊದ್ಲು ಕನ್ನಡಕ ಇತ್ತಲ್ಲ ನೀಲಿದು, ಅದು ಹೊಡೆದಾಯ್ತು ಕಣಪ್ಪ, ಅದಕ್ಕೆ ಇದ್ನ ಕಂಡೆ. ಯಾಕನತ್ತ ಏಡಿತ್ತ ನಿಮ್ತಾವು? ಇಲ್ಲ ಕಣ್ಮಗ, ಮೊದ್ಲು ಇದ್ದಿತ್ತ, ಈಗ ಹಾಕೊಂಡ್ಮೇಲೆ ನಂಗೆ ಯಾಕೋ ಕಣ್ಣು ಸರಿಯಾಗಿ ಕಾಣ್ತಿರ್ತಿಲ್ಲವ, ಅದಕ್ಕೆ ತೋರ್ಸ್ಕೊಂಡಾಗ್ತಾನೆ ಆ ನೀಲಿ ಕನ್ನಡಕ ಕೊಟ್ಟಿದ್ದು. ಈಗ ನೀಲಿ ಕನ್ನಡಕ ಹೊಡೆದೋಯ್ತು, ಸ್ನಾನ ಮಾಡಕ್ ಹೋಗಿದ್ನಲ್ಲ, ಆಗ ಕಳೆದ್ಬಿಟ್ಟು ಅಲ್ಲಿ ಮಡಗಿದೆ, ಎಸ್ಕೊಳಕ್ ಹೋಗ್ಬಿಟ್ಟು ಕೈ ಜಾಸ್ತಿ ಬಿಟ್ಕೊಬಿಡ್ತು. ಅದಕ್ಕೆ ಈಗ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ವಲ್ಲ, ಹಳೆದೈತಲ್ಲ ಹಾಕೊಂಡೆ. ಅಮ್ಮ ಹಂಗೆಲ್ಲ ಹಾಕಬಾರ್ದು ಕಣಮ್ಮ, ಮೊದಲು ಕಾಣ್ತಿತ್ತಿಲ್ಲ ಅಂತ ತಾನೇ ಈಗ ಬೇರೆ ಕನ್ನಡಕ ಕೊಟ್ಟಿರೋದು. ನೀವು ಪುನಃ ಅದನ್ನೇ ಹಾಕೊಂಡ್ರೆ ಕಣ್ಣು ಚೆನ್ನಾಗಿ ಕಾಣಕ್ಕಿಲ್ಲ, ಆಮೇಲೆ ಕಣ್ಣಿಗೆಲ್ಲ ಏನೇನೋ ಆಯ್ತದೆ ಕಣಮ್ಮ, ಹಾಕಬಿಡ ಬಿಚ್ಚಾಕು. ಈಗ ಯಾರ್ದು ಹಿಡೀರಂತ ಕನ್ನಡಕ ತರೋರು ಮಗಳೇ, ಯಾರು ತರೋರು? ಹಂಗಿದ್ರೆ ನೀವೇ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತದೆ. ಈಗ ನೀವೇ ಹೋಗಿ ಇನ್ನೇನು ಮಾಡಿರಿ, ನಾನು ಮನೇಲಿ ಇರ್ತೀನಿ, ಆಮೇಲೆ ಪುರ್ಸೋತಾದ್ಮೇಲೆ ಕನ್ನಡಕ ತಂದು ಕೊಡವ್ರಿ. ಇವತ್ತೇ ಒಂದು ಗಳಿಗೆ ಏನೋ ಆಯ್ತಿಲ್ಲ ಆಕಳೇಟಾಗೆ ಹೋಗ್ಲಿ, ನಾವು ಕಾಣ್ತಾ ಇದ್ದಾವ? ಇಲ್ಲ ಕಣ್ಮಗ, ಸರಿಯಾಗಿ ಕಾಣ್ತಾ ಇಲ್ಲ, ಒಂಥರ ಎಲ್ಲ ಮಂಕ್ ಕಾಣ್ತಾ ಇದೆ. ಒಟ್ಟಿಗೆ ಇವ್ರು ಅಂತ ಗುರ್ತಿಸ್ಬೋದು, ಅಷ್ಟು ಕಾಣ್ತಾ ಇಲ್ಲ. ಅಮ್ಮ ಹೋಗ್ಲಿ, ಹಾಕೊಂಡ್ರೆ ಹಾಕೊಳ್ಳಿ ಒಂದು ಗಳಿಗಂಟ, ಆಮೇಲೆ ತೆಗೆದ್ಬಿಟ್ಟು ಮಡಗ್ಬಿಡಿ ಆಯ್ತಾ. ಆಮೇಲೆ ಈಗ ಮುಂದೆ ನೋಡ್ಕೊಂಡು ಹೋಗಿ, ಮೊದಲೇ ಸರಿಯಾಗಿ ಕಾಣಕ್ಕಿಲ್ಲ ಅಂತಿದ್ದೀರಿ, ಮುಂದೆ ನೋಡಿ. ರಾಧಾ ಅಮ್ಮನ ಜೊತೆನೇ ಇರು, ಆಮೇಲೆ ಅಮ್ಮನ ಕೈ ಬಿಡ್ಬೇಡ, ಇಟ್ಕೊಂಡೇ ಇರು. ಸರಿ ಕನಕ. ರಾಧಾ ಏನು ಬೇಡಕತೆ, ಅಮ್ಮಂಗೆ ಕಾಣ್ತದೆ, ಜಾಸ್ತಿ ಕಾಣಿಸ್ತಾ ಇಲ್ವಂತೆ. ಅದೇ ಕಾಣ್ತದೆ, ಏನು ತಲೆ ಕೆಡ್ಸ್ಕೊಬಿಡಿ, ನಾನು ಇವನ್ನೆಲ್ಲ ನೋಡ್ಕೊತೀನಿ ಬಿಡಿ. ಹಂಗಾದ್ರೆ ಸರಿ ಸರಿ ಆಯ್ತು. ಮಧು ರಾಮ ಏನಪ್ಪ? ಯಾಕೋ ಅಪ್ಪ ಕೈ ಬೀಸ್ ಕರಿತಾಯ್ತು, ಅದಕ್ಕೆ ಏನು ಅಂತ ಕೇಳಕ್ ಹೋಗದೆ. ಇಲ್ಲ ಈಗ ನಾವು ಬಂದಾಯ್ತು, ಅಮ್ಮನೂ ಬಂದಾಯ್ತು, ಇನ್ಯಾರು ಬರ್ಬೇಕು? ಇನ್ಯಾರು ಇಲ್ವಲ್ಲ, ನಡೀರಿ ಹಂಗಾರೆ. ಸರಿ ನಡೀರಿ. ಬೇಡಕತೆ, ಇಲ್ಲೇ ಇರಿ. ಅಪ್ಪನೂ ತಾತನೂ ಆಟ ಕೇಳಿದಾರಂತೆ, ಆಟ ಬಂದದಂತೆ. ಏನ್ ಮಗ ಮಾತಾಡ್ತಾ ಇದ್ದಿ? ಇಷ್ಟು ದೂರಕ್ಕೆ ಬರೀ ಆಟ ಮಾಡದ? ಬಸ್ಸಲ್ಲಿ ಹೋಗ್ಬೋದು ತಾನೇ, ಹೆಂಗಿದ್ರು ಫ್ರೀ ಇರ್ತಿತ್ತು, ಏನು ಕಾಸು ಕೊಡ್ಬೇಕಾಗಿತ್ತ? ಮಗ ಅದ್ ಯಾಕಂಗೆ ಕಾಸು ದಂಡ ಮಾಡೋನು ಅಂತ. ನಮ್ಮ ಮಟ್ಟಿಯವರು ಬಿ ನನ್ನ ಮಗನೂ ಸರಿಯಾಗವ್ರೆ, ಒಳ್ಳೆ ಕಾಸು ದಂಡ ಮಾಡೋಕ್ಕೆ ಊಟವ್ರೇನೋ. ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಖರ್ಚು ಮಾಡ್ಬೇಕು ಅನ್ಕೊಳಂಗಿಲ್ಲ, ಎಲ್ಲ ದುಡ್ಡು ತಗೊಂಡೋಗ್ಬಿಟ್ಟು ಸುರಿಯೋದು. ಇದು ಎಂಥದಕ್ಕೆ ಒಳ್ಳೆ ಕೆಲಸನ ಇದು? ಫ್ರೀ ಹೆಂಗಿದ್ರು ಬಸ್ಸಿಗೆ ಫ್ರೀ ಇರ್ತಿತ್ತು, ಆಧಾರ್ ಕಾರ್ಡ್ ಇಟ್ಕೊಂಡು ಹೋಗಿದ್ರೆ ಎಲ್ಲರಿಗೂ ಫ್ರೀ ಇರ್ತಿತ್ತು. ಅಲ್ಲ ಕಣವ, ನಮಗೂ ಫ್ರೀ ಇರ್ತಿತ್ತ. ನಾನು ಅಪ್ಪ ತಾತ ಮಧು 4 ಜನ ಆಯಿತು. ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ. ನಮಗೂ ದುಡ್ಡು ಕೊಡ್ಬೇಕು ತಾನೆ, ಬಿಡು. ಅದೇ ದುಡ್ಡಿಗೆ ಇನ್ನೂ ಸ್ವಲ್ಪ ದುಡ್ಡು ಹಾಕಿದ್ರೆ ಆರಾಮಾಗಿ ಆ ಟೈಮಲ್ಲಿ ಹೋಗ್ಬೋದು ಬರ್ಬೋದು. ಏನು ಕಡಿಮೆ ದುಡ್ಡು ಬಂದಾರ ಅವರು? ಕೇಳ್ತಾರಕಲ್ಲ 500 ರೂಪಾಯಿ 600 ರೂಪಾಯಿ ಅಷ್ಟು ಕೊಡೋಕ್ಕದ? 500 ರೂಪಾಯಿ 600 ರೂಪಾಯಿ ಕೇಳಿದ್ರೆ ಯಾರು ಕೊಡೋರು ಇದ್ದಾರು? ಯಾರು ಕೊಡೋರಿಲ್ಲ. ಗೊತ್ತಿರೋರು ಅಲ್ವಾ ಊರಲ್ಲಿ, ಕಡಿಮೆ ಮಾಡ್ಸೋಕ್ಕಾಯ್ತದೆ ಬಿಡು. ಒಂದು 200 ರೂಪಾಯಿ ಆದರೆ ಹೋಗ್ಬೋದು ಬರ್ಬೋದು ಅಲ್ವಾ? ಯಾವ ಕಾಲದಲ್ಲಿ ಇದೆಯಪ್ಪ ನೀನು? 200 ರೂಪಾಯಿಗೆ ಹೋಗೋದು ಬರೋದು ಮಾಡಲ್ಲ? ಆಯ್ಕಿಲ್ಲ ಕಣಪ್ಪ, ಆಯ್ಕಿಲ್ಲ. ಈಗ ಯಾರೋ ಹಂಗೆ ಬರೋಕ್ಕಿಲ್ಲ, ಆಗ ಬಂದ್ಬಿಟ್ಟಿರ್ತಾರಲ್ಲ, ಆಗ ಏನೋ ಸಿಗ್ತಾನೆ ಇದ್ದಿಲ್ಲ, ಅದಕ್ಕೆ ಬಂದ್ಬಿಡ್ತಿದ್ರು ಕಡಿಮೆ ಆದ್ರೂ. ಈಗ ಬಂದ್ಬಿಟ್ಟಾರ ಬರೋಕ್ಕಿಲ್ಲ ಕಣಪ್ಪ. ಅದೇನು ಮಾತಾಡ್ತಾ ಇದ್ದಿ? ಕಡಿಮೆ ಅಂದ್ರು 400 ರೂಪಾಯಿ ಕೇಳ್ತಾರೆ ಹೋಗೋ ಬರ್ದಿಂದ. ಯಾಕೆ ತಲೆ ಕೆಸ್ಕೊಂಡಿರಿ ನೀವು ಹೆಂಗ್ಸ್ಗಳು? ತಲೆ ಕೆಸ್ಕೊಬಿಡಿ, ನಾವು ಆಟ ಮಾಡ್ತೀವಿ, ನೀವು ಬಂದ್ಬಿಟ್ಟು ಕೂತ್ಕೊಳ್ಳೋದು ಕಲೀರಿ, ಆಮೇಲೆ ಪೂಜೆ ಮಾಡಿಸ್ಕೊಂಡು ಬರೋದು ಕಲೀರಿ. ಅದನ್ನ ಬಿಟ್ಬಿಟ್ಟು ಬೇರೆದಕ್ಕೆಲ್ಲ ತಲೆಗೆಲ್ಲ ಕೆಸ್ಕೊಬಿಡಿ ಬಿಡಿ. ಉಂಕನಪ್ಪ, ತಲೆಗೆಲ್ಲ ಕೆಡ್ಸ್ಕೊಂಡಿಲ್ಲ ಅಂದ್ರೆ ಇರಪರ ದುಡ್ಡ ತಗೊಂಡೋಗ್ಬಿಟ್ಟು ನೀರ್ಗೆ ಹಾಕಂಗೆ ಆಗ್ತಿದ್ದೀರಲ್ಲ, ಅದಕ್ಕೆ ತಲೆ ಕೆಡ್ಸ್ಕೊಬಾರ್ದು ಅಲ್ವಾ? ಚೆನ್ನಾಗಿ ಮಾತಾಡ್ತಿದ್ದೀರಿ ಕಣ್ರಪ್ಪ, ಚೆನ್ನಾಗಿ ಮಾತಾಡ್ತಿದ್ದೀರಿ. ಸರಿ ಆಯ್ತು. ಈಗ ಏನಂತ ನಿಮ್ಮಪ್ಪ? ಅಲ್ಲೇ ಇರ ಕೇಳು, ಇಲ್ಲಿಗೆ ಯಾಕೆ ಬಂದಿರಿ ಬಿಸಿಲಲ್ಲಿ? ಮನೆ ತವೀರಿ, ಆಟಕ್ಕೆ ಹೇಳಿವ್ನಿ, ಇನ್ನೂ ಸ್ವಲ್ಪ ಹೊತ್ತು ಬರ್ತದಂತೆ. ಅದೇ ಬೇರೆ ಬಾಡಿಗೆ ಐತಂತೆ, ಅದನ್ನ ತಗೊಂಡು ಹೋಗೋರಂತೆ. ಆ ಕಡೆಯಿಂದ ಬರಬೇಕು, ಅಲ್ಲಿ ತನಕ ಅಲ್ಲೇ ಕೂತ್ಕೊಳ್ಳಿ, ಬಿಸಿಲಲ್ಲಿ ಬಂದ್ಬಿಟ್ಟು ಯಾಕೆ ನಿಂತ್ಕೊಂಡಿರಿ ಅಂದ್ಬಿಟ್ಟು ಅಪ್ಪನೂ ತಾತನೂ ಅಲ್ಲೇ ಅವ್ರೆ. ಸರಿ ಅವ್ರನ್ನೂ ಕರೆದು ಬಿಡು ಹೋಗ್ಲಿ. ಅಯ್ಯೋ ಇದು ಬೇರೆ ಪೂಜೆ ಗೀಜೆ ಲೇಟ್ ಗಿಟ ಆದದ್ದು ಕಣಪ್ಪ, ಹಿಂಗಾಡಿದ್ರೆ ಹಿಂಗೆ ನೀನು? ಇಲ್ಲ ಏನು ಲೇಟ್ ಆಗಿಲ್ಲ, ಏನು ತಲೆಗೆ ಕೆಡ್ಸ್ಕೊಬೇಡಿ. ಆಟ ಬರೋ ತನಕ ಕುತ್ಕೊಳ್ಳಿ, ಇಲ್ಲೇ ನಿಂತ್ಕೊಳ್ಳಿ, ಹೆಂಗಿರೋ ಹೇಳೋದಲ್ಲ. ಅಲ್ಲ ಕಣ್ಮಗ, ಮೊದಲಿಗೆ ಹೇಳ್ಬಿಟ್ಟಿದ್ರೆ ನಾವು ಮನೇಲಿ ಇರೋವು, ಆಟ ಬಂದಮೇಲೆ ಬೀಗ ಹಾಕೋಬೋದಿತ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ಬೀಗ ಹಾಕೊಂಡು ಎಲ್ಲನೂ ಹಾಕೊಂಡಾದ್ಮೇಲೆ ಆಟ ಬರ್ತದೆ ಅಂತಿದ್ದೀರಲ್ಲ, ಹಿಂಗೆ ಗಣಿಸ್ಕೊಡು. ಮೊದಲೇ ಹೇಳ್ಬೇಕಂದ್ರಪ್ಪ, ಹೇಳ್ಬೇಕು ಮುಂದೆ ಏನು ಮಾಡ್ಕೋಬೇಕು ಏನು ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡಿ ಹೇಳ್ಬೇಕು ಮನೆ ಹೆಂಗಸ್ರುಗಳಿಗೆ. ಸುಮ್ಮನೆ ನೀವು ಇಷ್ಟ ಬಂದಂಗೆ ಮಾಡ್ಕೊಳ್ಳೋದು, ಇಷ್ಟ ಬಂದಂಗೆ ಬಿಡೋದು. ಸುಮ್ಮನೆ ಮಾತಾಡಿದ್ರೆ ಅಮ್ಮ ಕೆಟ್ಟವಳು ಅಂತ ಅನ್ಕೋತಿದ್ದೀರಿ. ಸುಮ್ಮನೆ ಯಾಕೆ ಮಾತಾಡನೆ, ನೆಮ್ಮದಿಯಾಗಿ ಹೋಗಕ್ಕೆ ಹೋಗಿವಿ, ಈಗ ಎಲ್ಲ ರೆಡಿ ಮಾಡದೆ ನೆಮ್ಮದಿಯಾಗಿ ಹೋಗ್ಬಿಟ್ಟು ಬರೋದೆ. ಗಣತೆ ಹಂಗ್ತಾನೆ ಇವ್ರ ಜೊತೆಗೆ ಮಾತಾಡಿದ್ರೆ ಏನಾದದು? ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋದೇ ಸರಿ. ಈ ಆಟದ ಅಣ್ಣ ಬರ್ನೇ ಇಲ್ವಲ್ಲ?
ನಾನು ಒಳ್ಳೆ ಹೇಳಿವ್ನಿ ಅಷ್ಟು ಚೆನ್ನಾಗಿ ಹಣ ಬಣ್ಣ ಮನೇಲಿ ಹೆಂಗಸ್ರುಗಳೆಲ್ಲ ರೆಡಿಯಾಗಿ ನಿಂತವ್ರೆ ಅಂತ ಇವು ಅಣ್ಣ ಒಂದು ಬಾಡಿಗೆ ಅದು ಹೊಡೆದೊಟ್ಟು ಬಂದ್ಬಿಡ್ತೀನಿ ಅಂತ ಓದೋನು ತಲೆನೋ ಆಗ್ತಿಲ್ವಲ್ಲ. ಫೋನ್ ಮಾಡಿದ್ರು ಫೋನ್ ತೆಗ್ದನೋ ಇಲ್ಲೋ ಕಾಣಲ್ಲ. ಈಗ ಬತ್ತವನಿ ಅಂತಾನೆ ಬಂದೇ ಇಲ್ವಲ್ಲ. ಈಗ ನಾನೇ ಅಪ್ಪಂದು ಇದು ಆಟ ಮಾಡ್ಬಿಡೋದ ಅಂತ ಈಗ ಅಪ್ಪನ ಕೈಲಿ ಬೋಯಿಸ್ಕೊಳ್ಳೋದೆಯಾ, ಮನೆ ಹೆಂಗಸ್ರ ಕೈದಂತೂ ಬೋಯಿಸ್ಕೊಳ್ಳೋದು. ನಾನು ಸುಮ್ಮನೆ ಬಸ್ಗೆ ಹೋಗೋದಂತ ಅತ್ತಗೆ ನಡೀರಿ ಅತ್ತಗೆ ಅಂತ ಹೊಂಟೋಗ್ಬೇಕಾಗಿತ್ತು. ನಾನು ಒಳ್ಳೆ ಸೇಫ್ಟಿಯಾಗಿ ಆಟ ಮೇಲೆ ಕೂತ್ಕೊಂಡು ಹೋಗೋಕ್ಕಾಯ್ತದೆ ಅಂತ ಅಂದ್ಕೊಂಡೆ. ಈ ಒಯ್ಯ ಹಿಂಗೆ ಕೈ ಕೊಟ್ಬಿಟ್ನಲ್ಲ, ಇವತ್ತು ಬಂದನೋ ಇಲ್ಲೋ ಗೊತ್ತಾಯ್ತಲ್ವಲ್ಲ. ತಾಳು ಒಂದು ಫೋನಾರು ಹಾಕ್ಬಿಟ್ಟು ಕೇಳ್ತೀನಿ ಬಂದನೋ ಇಲ್ವೋ ಅಂತ. ಆಗಲೇ ಲೇಟಾಗದೆ ನಿಲ್ಸ್ಕೊಂಡು ನಿಂತೀವಿ. ಪುನಃ ಹಂಗೆ ಮಾಡಿದ್ರೆ ಈ ದೇವಸ್ಥಾನಕ್ಕೂ ಲೇಟ್ ಆಯ್ತದೇನೋ ಇವತ್ತು. ಹಲೋ ಹಲೋ ಏನಪ್ಪ ಹೇಳೋಣ ಅಂತಿದೆಯಲ್ಲ, ಹೇಳ್ದತಾನೆ ನಿಂಗೆ ಆಟ ತಗೊಂಡು ಬಾ ಮನೆಯವರೆಲ್ಲ ನಿಂತವ್ರೆ ಅಂತ. ಮೊದಲು ದುಡ್ಡು ಎಷ್ಟು ಅಂತ ಕರೆಕ್ಟಾಗಿ ಮಾತಾಡು, ಆಮೇಲೆ ಬರಕಾಯ್ತದೆ. ಆಮೇಲೆ ಬಂದು ಹೊಡೆದಾದ್ಮೇಲೆ 100 ರೂಪಾಯಿ ಕೊಟ್ಟರು 4 ರೂಪಾಯಿ ಕಿಲ್ಲ ಕಣ. ಅಲ್ಲ ಕಣಪ್ಪ, ಬಂದ್ಬಿಟ್ಟು ಮಾತಾಡೋಕೈತದೆ ಅಂತ ಹೇಳ್ದೆ ತಾನೆ, ಬಾ. ಇಲ್ಲ ಕಣ, ಇಲ್ಲಿ ಕೆಲಸಗಳು ಬೇಕಾದಷ್ಟವೆ. ನೀನು ಸರಿಯಾಗಿ ಹೇಳ್ಬಿಟ್ರೆ ಈಗ ಆಟ ತಗೋ ಬಂದ್ಬಿಡ್ತೀನಿ. ಪೂರ ನೀನು ಇಲ್ಲಿಗೆ ಬಂದ್ಮೇಲೆ ಮಾತಾಡ್ತೀನಿ, ಇಲ್ಲಿಗೆ ಬಂದ್ಮೇಲೆ ಮಾತಾಡ್ತೀನಿ ಅಂದರೆ ನಾನು ಬರೆಯೋಕ್ಕಿಲ್ಲ. ನೋಡೋಣ ಸರಿ ಬಲೆ, 200 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದೆ ತಾನೆ. ಯಾವ ಕಾಲದಲ್ಲಿ ಇದ್ದೀನಿ ನೀನು? 200 ರೂಪಾಯಿಗೆ ಅಷ್ಟು ದೂರ ಹೋಗ್ಬಿಟ್ಟು ಅಷ್ಟು ದೂರ ಬರೋಕ್ಕಾಗದ? ಸರಿ 200 ರೂಪಾಯಿ ಬರ್ತೀನಿ, ಹೋಗೋತ್ತು ಮಾತ್ರ, ಬರೋತ್ತು ಬಿಟ್ಕೊಡಕ್ಕಿಲ್ಲ. ಓ ಹಂಗಾದದಪ್ಪ, ನಾ ಹೇಳಿದ್ದೆ ತಾನೆ ಮೊದಲೇ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಬರಬೇಕು ಅಂತ. 200 ರೂಪಾಯಿ ಕೊಡ್ತೀನಿ, ಇದೇ ಜಾಸ್ತಿ. ಏನು ಮಾತಾಡ್ತಿದ್ದಿ ಗೊತ್ತಿರೋನು ಅಂತ ನಿನ್ಗೆ ಹೇಳಿದ್ರೆ ನೀನು ಹಿಂಗೆ ಕೈ ಕೊಟ್ಬಿಡಲ್ಲಪ್ಪ. ಸರಿ ಬಾ, ಆಯಿತು, ಒಂದು 20 ರೂಪಾಯಿ ಸೇರಿಸ್ಕೊಡ್ತೀನಿ. ಇಲ್ಲ ಕಣ ಆಯ್ತಿಲ್ಲ, ಈಗ ಬೇರೆ ಸಿಲಿಂಡ್ರ್ ರೇಟ್ ಎಲ್ಲ ಜಾಸ್ತಿ ಆಗದೆ. ಅದ್ರಲ್ಲಿ ಬರೀ 200 ರೂಪಾಯಿ 220 ರೂಪಾಯಿ ಅನ್ಕೊಂಡು ಕೊಟ್ಟರೆ 400 ರೂಪಾಯಿ ಕೊಡೋಣ ಅಷ್ಟೇ. ಕೊಡ್ಲಿಲ್ವಾ? 20 ರೂಪಾಯಿ ಕಡಿಮೆ ಕೊಟ್ಬಿಟ್ಟು 380 ರೂಪಾಯಿ ಕೊಡು. ಅದನ್ನ ಬಿಟ್ಬಿಟ್ಟು 120 ರೂಪಾಯಿ ಕೊಡ್ತೀನಿ, 220 ರೂಪಾಯಿ ಕೊಡ್ತೀನಿ, 210 ರೂಪಾಯಿ ಸೇರಿಸ್ಕೊಡ್ತೀನಿ ಅಂದರೆ ಆಯ್ತಿಲ್ಲ ಕಣ. ಬಸ್ ಇಲ್ವಾ? ಹೋಗಿ ಅದಕ್ಲ ಬಸ್ ಇರೋದು ನಮ್ಗೆ ಗೊತ್ತಿದ್ದಿಲ್ವಾ? ನಾನು ಒಳ್ಳೆ ದೇವಸ್ಥಾನಕ್ಕೆ ಹೋಗೋವ್ರನ್ನ ಮುರಿದ್ಬಿಟ್ನಲ್ಲ ತೆಗೆ. ಈ ರೆಡಿ ಆಗ್ಬಿಟ್ಟು ನಿಂತ್ಕೊಂಡು ಆಗಲೇ ಹೊಂಟಬೇಕಾಗಿತ್ತು. ಬಸ್ಸಲ್ಲಿ ಹೋಗೋದು ಆರಾಮಾಗಿ ಅಂತ ಅಂತಿದ್ರು ನಮ್ಮ ಹೆಣ್ಮಕ್ಳು. ನಾನು ಇರ್ರಪ್ಪ, ಅಲ್ಲಿ ಎಲ್ಲ ಹೋದ್ರೆ ಸುಮ್ಮನೆ ಸುಸ್ತಾಯ್ತದೆ. ಸೇಫ್ಟಿಯಾಗಿ ಬಸ್ ಕೊಡೋ ದುಡ್ಡನ್ನೇ ಇನ್ನೊಂದು 100 ರೂಪಾಯಿ 200 ರೂಪಾಯಿ ಸೇರಿಸ್ಬಿಟ್ಟು ಆಟನ ಒಂದು ಕೊಟ್ಟರೆ ಸೇಫ್ಟಿಯಾಗಿ ಹೋಗ್ಬಿಟ್ಟು ಬರ್ಬೋದು ಅಂತ ನಾನು ತಿಳ್ಕೊಂಡ್ರೆ, ನೀನು ಹಿಂಗೆ ಕೈ ಕೊಟ್ಬಿಡ್ತೀಯ ಹೇಳೋಣ. ಈಗೇನು ಬಂದಿಯೋ ಇಲ್ವೋ? 220 ರೂಪಾಯಿಗಲ್ಲ, ಹೋಗ್ಲಿ 250 ರೂಪಾಯಿ ಕೊಡ್ತೀನಿ, ಹೋಗೋಬರ ಬಂದ್ಬಿಟ್ಟು ಕೊಡ್ಬಿಡಪ್ಪ. ಇಲ್ಲ ಕಣಣ್ಣ, ಐಕಿಲ್ಲ ಕಣಣ್ಣ, ಫೋನ್ ಮಾಡು, ನಂಗೆ ಬಾಡಿಗೆಗಳು ಜಾಸ್ತಿ ಅವೆ, ಫೋನ್ ಮಾಡು. ಹಲೋ 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 ಇಲ್ಲ, ಈ ಬಡ್ಡಿ ಮಗ ಹಿಂಗೆ ಅಂದ್ಬಿಟ್ಟಲ್ಲ, ಪುನಃ ಮಾಡ್ತೀನಿ ತಾಡು. ಹಲೋ ಹಲೋ ಫೋನ್ನೇ ತೆಗಿತಲ್ವಲ್ಲ. ಈ ಬಡ್ಡಿ ಅದು ಹಿಂಗೆ ಕಣ್ರಪ್ಪ, ಆಟೋದವ್ರು ಅಂದರೆ ಕೈ ಕೊಟ್ಬಿಡ್ತಾರೆ. ಈಗ ಮನೆಗೆ ಹೋಗ್ಬಿಟ್ಟು ಹೆಂಗೆ ಹೇಳನೆ, ಹೋಗೋರು ಬೇರೆ ತಡೆದ್ಬಿಟ್ಟೆ. ಈಗ ಯಾಕೋ ಮಂಗ್ಳಾರ್ತಿ ಗ್ಯಾರಂಟಿ ಏನಂಗೆ, ಇನ್ನೇನು ಮಾಡೋಕ್ಕದು, ಹೋಗ್ಬಿಟ್ಟು ಬೈಸ್ಕೊಳ್ಳೋದೆ. ಏನ್ರಪ್ಪ ಏನು ನೋಡ್ತಿದ್ರಿ? ಯಾಕೋ ಇವತ್ತು ನಂದು ಸರಿನೇ ಇಲ್ಲ. ಯಾವ ಕಡೆ ಎದ್ನೋ, ಎಡಗಡೆ ಎದ್ನೋ ಬಲಗಡೆಗೆ ಎದ್ನೋ ಗೊತ್ತೈತೆ ಇಲ್ಲ ಕಣ್ರಪ್ಪ. ಬೆಳಿಗ್ಗೆ ಎಲ್ಲ ದೇವಸ್ಥಾನಕ್ಕೆ ಹೋಗೋದಂತ ರೆಡಿ ಆದ್ವಾ, ಏನೋ ಹೊಂಟಬೇಕಾಗಿತ್ತು. ನಾನು ಬೇರೆ ಇರಿ ಆಟ ಮಾಡಿದ್ದೀನಿ, ಎಲ್ಲೇ ಇರಿ ಮನೆ ತಗೊಂತ ಹೇಳ್ಬಿಟ್ನಾ. ಎಲ್ಲ ಆದಮೇಲೆ ಈ ಬಡ್ಡಿ ಐತಾ 200 ರೂಪಾಯಿ ಮೇಲೆ ಕೊಡೋಕ್ಕಿಲ್ಲ ನೀನು ಅಂದ್ಬಿಟ್ಟು ಬರೋಕ್ಕಿಲ್ಲ ಅಂದ್ಬಿಡ್ದ. ಈಗ ಏನು ಮಾಡೋಣರಪ್ಪ, ಮನೆಗೆ ಹೇಳಿದ್ರೆ ಅದಕ್ಕೆ ಹೋಗಿಸ್ಕೊತೀನಿ. ಈ ಆಡ್ತವನು ಗೊತ್ತಾಯಿಲ್ಲ, 400 ರೂಪಾಯಿ ಕೇಳ್ತವನೆ. 400 ರೂಪಾಯಿ ಕೊಡೋಕ್ಕತ್ತದ, ಇನ್ನೇನು ಮಾಡೋಕ್ಕದು? ಬಸ್ಸಲ್ಲಿ ಹೋಗೋದಂತೀನಿ. ಆದರೂ ಬಸ್ ಗೀಸಲ್ಲಿ ಅಲ್ಲಿ ನುರಿಕೊಂಡು ತುರಿಕೊಂಡು ಹೋಗೋ ತನಕ ಇವತ್ತು ಹೊತ್ತಾಯ್ತದೆ. ಪೂಜೆ ಸಿಕ್ಕೋದು ಇಲ್ವೋ ಕಾಣಲ್ಲ. ನಮ್ಮ ಮನೆಯವ್ರಂತಪ್ಪ ಇವತ್ತಂತೂ ಮಂಗಳಾರತಿ. ನಾನು ಉಳ್ಕೊಂಡಿನೋ ಇಲ್ವೋ ನನಗೆ ಗೊತ್ತಾಯ್ತಿಲ್ಲ ಕಣ್ರಪ್ಪ. ಈಗ ಹಂಗೆ ವೀಡಿಯೋ ಮುಗಿಯಕ್ಕೆ ನಾನು ಹೋಯ್ತೀನಿ. ಹಂಗೆ ವೀಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವೀಡಿಯೋ ನೋಡ್ರಪ್ಪ. ನಮಸ್ಕಾರ.